ವಾಲ್ಮೀಕಿ ಸಮುದಾಯದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಾಗಿ ಗುನ್ನ ಕೊಡುತ್ತೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಇದೀಗ ನೋಡಿ, ಬೈ ಎಲೆಕ್ಷನ್ ವೇಳೆ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಕೈ ಕೊಡಲು ರೆಡಿಯಾದ ವಾಲ್ಮೀಕಿ ಸಮುದಾಯ. ಸಿದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದ ವಾಲ್ಮೀಕಿ ಸಮುದಾಯ. ಉಪಸಮರದಲ್ಲಿ ಕಾಂಗ್ರೆಸ್ಗಿಲ್ಲ ಎಸ್ಟಿ ಬೆಂಬಲ. ಕಾಂಗ್ರೆಸ್ ಪರ ನಿಲ್ಲದಿರಲು ಎಸ್ಟಿ ವರ್ಗ ನಿರ್ಧಾರವನ್ನ ಮಾಡಿಕೊಂಡಿದೆ ಅಂತ. ಎರಡು ಕಡೆ ಬಿಜೆಪಿ ಬೆಂಬಲಿಸಿ ಕಾಂಗ್ರೆಸ್ ಸೋಲಿಸ್ತೇವೆ ಅಂತ ಹೇಳ್ತಾರೆ. ಬಾಗಲಕೋಟೆ ಎಸ್ಟಿ ಲೀಡರ್ ರಾಜು ಪ್ರಕಾಶ್ ನಾಯ್ಕರ್ ಘೋಷಣೆಯನ್ನ ಮಾಡಿದ್ದಾರೆ. ಜಾರಕಿಹೊಳಿ ಹೆಸರು ಹಾಳು ಮಾಡಲು ಕಾಂಗ್ರೆಸ್ನಲ್ಲೇ ಷಡ್ಯಂತ್ರ. ಕೈ ಸರ್ಕಾರದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ. ಗಂಭೀರ ಆರೋಪ ಮಾಡಿ ಎಸ್ಟಿ ಲೀಡರ್ ರಾಜು ಪ್ರಕಾಶ್ ನಾಯ್ಕರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಉಭಯ ನಾಯಕರ ಎಕ್ಸ್ಕ್ಲೂಸಿವ್ ಮಾತುಕತೆ. ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ವಾಲ್ಮೀಕಿ ಸಮುದಾಯ. ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಸ್ಟಿ ಹಣವನ್ನ ನುಂಗಿ ಎಸ್ಟಿ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಹಣವನ್ನ ನುಂಗಿ ನೀರು ಕುಡಿದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲೆಕ್ಷನ್ ನಲ್ಲಿ ಇದು ಹೊಡೆತ ಕೊಡುತ್ತೆ ಕಾಂಗ್ರೆಸ್ ನಲ್ಲಿ ಅನ್ನುವಂತ ಒಂದಿಷ್ಟು ಯೋಚನೆಗಳಿತ್ತು. ಅದು ಈಗ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಕೊಡೋದಕ್ಕೆ ಎಸ್ಟಿ ಸಮುದಾಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಬೈ ಎಲೆಕ್ಷನ್ ಅಲ್ಲಿ ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಿಡೋದಿಲ್ಲ. ನಮ್ಮ ಸಪೋರ್ಟ್ ಏನಿದ್ರು ಬಿಜೆಪಿ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅಶ್ವವೇಗ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ಜೋರಾಗುತ್ತಿದೆ. ಬಾಗಲಕೋಟೆ ಹಾಗೂ ಏನು ದಾವಣಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಸಮಾಜದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ದಾವಣಗೆರೆಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾಗಿರುವಂತಹ ಶ್ರೀನಿವಾಸ್ ದಾಸ್ ಅವರಿಗೆ ಅವರು ಏನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಕ್ಕೆ ಆ ಬಾಗಲಕೋಟೆಗೂ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ವಾಲ್ಮೀಕಿ ಸಮಾಜದವರು ಏನು ಸತಾಯ ಗತಾಯ ನಾವು ಬಿಜೆಪಿ ಪರ ನಿಲ್ಲುತ್ತೇವೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬನ್ನಿ, ಈಗ ನಮ್ಮೊಂದಿಗೆ ಬಾಗಲಕೋಟೆಯ ವಾಲ್ಮೀಕಿಯ ನಾಯಕರಾಗಿರುವಂತಹ ರಾಜು ನಾಯ್ಕರ್ ಇದ್ದಾರೆ ಮತ್ತು ಪ್ರಕಾಶ್ ನಾಯ್ಕರ್ ಇದ್ದಾರೆ. ಅವ್ರಿಗೆ ಒಂದು ಮಾಹಿತಿ ಕೇಳೋಣ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ವಾಲ್ಮೀಕಿ ಸಮಾಜದವರಿಗೆ ಪಕ್ಷ ಟಿಕೆಟ್ ನೀಡಿದ್ದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ ಜೊತೆಗೆ ನಾವು ಇನ್ಮೇಲೆ ಬಿಜೆಪಿ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ. ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ ಸರ್. ಈಗ ವಾಲ್ಮೀಕಿ ಸಮಾಜದವರು ಏನು ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ, ಆ ಬಗ್ಗೆ ನೀವೇನು ಹೇಳ್ತಿದ್ದೀರಿ ಸರ್? ಏನಿಲ್ಲ, ರಾಜ್ಯದೊಳಗೆ 2 ಸಾರ ಚುನಾವಣೆ ಬಂದವು. ಬೈ ಎಲೆಕ್ಷನ್ ಬಂದು, ಬೈ ಎಲೆಕ್ಷನ್ದೊಳಗ ಒಂದು ಬಾಗಲಕೋಟೆಗೆ ಸನ್ಮಾನ್ಯ ವೀರಣ್ಣ ಚರಂತಿಮಠರು ಟಿಕೆಟ್ ಕೊಟ್ಟರು. ಅದು ಬಹಳ ಖುಷಿ ವಿಷಯ. ರಾಜ್ಯ ಕಮಿಟಿಯನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ತರನಾಗಿ ದಾವಣಗೆರೆ ದಕ್ಷಿಣಕ್ಕೆ ಜನರಲ್ ಕ್ಷೇತ್ರಕ್ಕೆ ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟರೆ ಇದು ಖುಷಿ ಪಡುವಂತ ವಿಷಯ. ಸಾಮಾಜಿಕ ನ್ಯಾಯ ಅಂತೇಳಿ ಬೊಬ್ಬೆ ಹೊಡಿತಾ ಇರುವಂತ ಕಾಂಗ್ರೆಸ್ಸಿಗೆ ಮುಖಭಂಗ ಈಗ. ಯಾಕಂದ್ರೆ ಅಸಲಿ ಸಾಮಾಜಿಕ ನ್ಯಾಯ ಏನಾದ್ರು ಇದ್ರೆ ಅದು ಬಿಜೆಪಿ ಒಳಗಿರ್ತದೆ. ಬಿಜೆಪಿ ಒಳಗೊಬ್ಬ ಜನರಲ್ ಕ್ಷೇತ್ರದೊಳಗ ಒಬ್ಬ ಎಸ್ಟಿ ಸಮಾಜದವ್ರಿಗೆ ಒಂದು ಟಿಕೆಟ್ ಕೊಟ್ಟಿದ್ದು ಬಹಳ ಹರ್ಷದಾಯಕವಾದಂತದ್ದು. ನಾವು ಬಾಗಲಕೋಟೆಗೆ ನಾವು ಬಾಗಲಕೋಟೆದಾಗ ಇರೋದ್ರಿಂದ, ಬಾಗಲಕೋಟೆ ಚುನಾವಣೆ ನಾವು ನೋಡ್ಕೋತಾ ಇರೋದ್ರಿಂದ ಇಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗ್ಯದ. ಇಲ್ಲಿ 15,000ರಿಂದ 20,000 ಮತಗಳ ವಾಲ್ಮೀಕಿ ಸಮಾಜದ ಇರೋದ್ರಿಂದ ಅವು ಅಲ್ಲಿ ವಾಲ್ಮೀಕಿ ಸಮಾಜದವರಿಗೆ ಒಂದು ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿರೋದ್ರಿಂದ ಇಲ್ಲಿರುವಂತ ಎಲ್ಲ ನಮ್ಮ ವಾಲ್ಮೀಕಿ ವೋಟರ್ಸ್ ಬಿಜೆಪಿ ಪರ ಆಗ್ತಾರ. ಮೊದಲಿಂದ 60% ಇದ್ರು, 70% ಇದ್ರು. ಈ ಸಾರಿ 100% ಎಲ್ಲರೂ ಕೂಡ ಒಂದು ಬಿಜೆಪಿ ವೋಟ್ ಹಾಕ್ತಾರ ಅನ್ನುವಂತ ವಿಶ್ವಾಸ ಐತೆ ಸರ್ ನಮ್ಗೆ. ಈಗ ಬಿಜೆಪಿ ಪಕ್ಷದವರು ವಾಲ್ಮೀಕಿ ಅಭ್ಯರ್ಥಿಯನ್ನು ದಾವಣಗೆರೆಯಲ್ಲಿ ಘೋಷಣೆ ಮಾಡಿದ್ರೆ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಯಾಕೆ ಗೆಲ್ತಾರ ಅಂತೀರಿ ಸರ್? ಒಟ್ಟು ಎಲ್ಲಾರು ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಸಿಗ್ತಲ್ಲ ಸರ್. ನಮ್ಮ ಮನುಷ್ಯ ನಾಳೆ ಅದು ನಮ್ಮ ಜಿಲ್ಲೆಗೂ ಆಗ್ಬೋದು. ಹಂಗೆ ಅವಾಗ ಅವ್ರು ವ್ಯಕ್ತಪಡಿಸ್ತಾರ. ಇಡೀ ರಾಜ್ಯದೊಳಗೆ ವಾಲ್ಮೀಕಿ ಸಮಾಜ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಇರಂಗಿಲ್ಲ ಸರ್. ಈ ರಾಜ್ಯದಾಗ ಏನು ಸಂದೇಶ ಬಂದ್ರು ಒಂದೇ ಸಂದೇಶ. ಅಲ್ಲಿ ಕೊಟ್ಟರು ನಮಗೆ ಕೊಟ್ಟಟ್ಟು ಖುಷಿ ಆಗ್ಯದ. ಇಲ್ಲಿ ಅವ್ರು ಕೊಟ್ಟಿದ್ದಕ್ಕ ಅದಕ್ಕೆ ಅಂತ ಏನು ಸಂಬಂಧ ಬರಂಗಿಲ್ಲ. ಆದ್ರೆ ಟಿಕೆಟ್ ಕೊಟ್ಟಿದ್ದಕ್ಕೆ ನಮ್ಮ ಸಮಾಜಕ್ಕೆ ರೆಪ್ರೆಸೆಂಟೇಟ್ ಆದ್ರ ಅಂತ ಹೇಳಿ ಏನೋ ಪ್ಲಸ್ ಆಗ್ತದೆ. ಇವತ್ತಿನ ದಿವಸ ಬಾಗಲಕೋಟೆಗೆ ಏನು ಚರಂತಿಮಠ ಸಾಹೇಬರಿಗೆ ಬಿಜೆಪಿದು ಟಿಕೆಟ್ ಕೊಟ್ಟಾರ. ಅದನ್ನ ನಾವು ವಾಲ್ಮೀಕಿ ಸಮಾಜದವ್ರು ಸ್ವಾಗತ ಮಾಡ್ತೀವಿ. ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂತಂದ್ರ ಕಾಂಗ್ರೆಸ್ಸಿನವರಿಗೆ ನೈತಿಕತೆ ಇಲ್ಲ, ವೋಟ್ ಕೇಳಲಿಕ್ಕೆ ನೈತಿಕತೆ ಇಲ್ಲ. ಇವತ್ತೇನು ಮಾಡಿದ್ರಪ್ಪ ಅಂತಂದ್ರ ವಾಲ್ಮೀಕಿ ಜಯಂತಿ ಮಾಡಿದವರು ಬಿಜೆಪಿ ಅವರು, ವಾಲ್ಮೀಕಿ ರಜಾ ಘೋಷಣೆ ಮಾಡಿದವರು ಬಿಜೆಪಿ ಅವರು, ವಾಲ್ಮೀಕಿ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ಮತ್ತು ನಮ್ದು ಮೀಸಲಾತಿ ಹೆಚ್ಚು ಮಾಡಿದವರು ಅವರು. ಇವ್ರು ಏನ್ ಮಾಡ್ಯಾರ? ಇವ್ರು ಬಾಗಲಕೋಟೆ ಅಖಂಡ ಬಿಜಾಪುರ ಜಿಲ್ಲಾ ಇದ್ದರಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದವರು ನಮಗೆ ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ. ಸಾಮಾಜಿಕ ನ್ಯಾಯ ಅಂತ ಹೆಂಗೆ ಹೇಳ್ತಾರೆ ಅಂದ್ರೆ ಅಹಿಂದ ಅಂತ ಬಂದಾಗ ಅಷ್ಟೇ ಬೇಕು, ನಾವು ಲೆಕ್ಕಕ್ಕೆ ಅಷ್ಟೇ ಬೇಕು. ಅವರೆಲ್ಲ ಉಳಿದದ್ದು ಎಲ್ಲ ಭೋಗ ಮಾಡಕ್ಕೆ ಅವರೇ.
ಅದಕ್ಕೆ ಇವತ್ತಿನ ದಿವಸ ನಮ್ಮ ಅಹಿಂದ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ಬರ್ತಾ ಇದ್ದಾರೆ ಕಾಂಗ್ರೆಸ್ನವರು. ಆ ಅಹಿಂದ ಪ್ಲೇ ಕಾರ್ಡ್ ನಡೆಯುವುದಿಲ್ಲ. ಇವತ್ತು ನಾವು ಪ್ರಜ್ಞಾವಂತರಾಗಿದ್ದೀವಿ. ನಾವು ಅಹಿಂದ ಸಿದ್ದರಾಮಯ್ಯನವ್ರು ಅಂತೇಳಿ ಸಾವುಕಾರ ಮಾತು ಕೇಳೇ ಬಾದಾಮಿ ಒಳಗೆ ಎಲೆಕ್ಷನ್ ಮಾಡಿದ್ವಿ. ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ, ನಮ್ಮ ಜನಾಂಗಕ್ಕೆ ಸ್ಥಾನಮಾನ. ನಮ್ಮ ಜನಾಂಗದ ಸ್ಥಾನಮಾನವನ್ನು ಕಿತ್ಕೊಂಡಿರ್ತಕ್ಕಂಥ 2 ಮಂತ್ರಿ ಸ್ಥಾನವನ್ನು ಕಿತ್ಕೊಂಡಾರ. ಪ್ರಬಲ ಸಮುದಾಯಗಳನ್ನ ಖರ್ಗೆ ಅವರು ಇವರು ಸಿದ್ದರಾಮಯ್ಯ ಪ್ರಬಲ ಸಮುದಾಯಗಳನ್ನ ಎಷ್ಟಿಗೆ ಸೇರಿಸ್ತೀವಿ ಅಂತ ಹೇಳ್ಯಾರ. ನಮಗೆ ಮೀಸಲಾತಿ ಹೆಚ್ಚಿಗೆ ಆಗಿದ್ದು ಸಿಕ್ಕಿಲ್ಲ. 3ರೊಳಗದೀವಿ. ಬೇರೆ ಬೇರೆ ಪ್ರಬಲ ಸಮುದಾಯಗಳನ್ನ ನಮ್ಮ ವಿರುದ್ಧ ಕೋಳಿ, ಕಬ್ಬಲಿಗ, ಕುರುಬ ಎಲ್ಲ ಸಮಾಜದನ್ನ ವಾಲ್ಮೀಕಿ ಸಮಾಜದನ್ನ ಎತ್ತು ಕಟ್ತಕ್ಕಂಥ ಕೆಲಸ ಕಾಂಗ್ರೆಸ್ ಅವ್ರು ಮಾಡಕತ್ತಾರೆ. ನಿಶ್ಚಿತವಾಗಿ ಅವ್ರು ಸೋಲಿಸ್ತಕ್ಕಂಥ ಕೆಲಸವನ್ನ ವಾಲ್ಮೀಕಿ ಜನಾಂಗ ಮಾಡುತ್ತೆ ಬಾಗಲಕೋಟೆ ಒಳಗೆ. ಇದು ಏನು ವಾಲ್ಮೀಕಿ ಸಮಾಜದ ಮುಖಂಡರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.